ಇರೋದೊಂದು ಇಷ್ಟಾಗೋ ಜಾಗದಲ್ಲಿ ಎಲ್ಲ ಇದರಲ್ಲೇ ವಾಸ ಇರೋದಾಗೆ ರಾತ್ರಿ 11:30 ಮಳೆ ಗಾಳೀಲಿ ಮನೆ ಬಿದ್ದೋಯ್ತು. ಹಸುಗಳ್ನ ಕಟ್ಟಾಕಿದ್ದು, ಹಸುಗಳು ಇದೆಲ್ಲ ಬಿದ್ದೋಗಿ ಹಸುಗಳೆಲ್ಲ ಅದಿಕೊಂಡಿತ್ತು. ಬಟ್ ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಎಚ್ಚರಿಕೆ ತಗೊಂಡು ಕೂಡಲೇ ನಮಗೆ ಮನವಿ ಮಾಡಿಕೊಂಡು ನಮಗೆ ಇದು ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಬೇಕು. ಮನೆ ಇಲ್ಲ, ಇರೋದು ಒಂದೇ ಮನೆ, ಇಷ್ಟೇ ಇರೋದು. ವಾಸ ದನ ಕರ ಎಲ್ಲದ್ರಲ್ಲೇ ವಾಸ ಮಾಡ್ತಿದ್ದು. ರಾತ್ರಿ 11:30 ಬಿದ್ದೋಗೈತೆ. ಮನೆ ಮುದುಗುಪ್ಪೆ ಗ್ರಾಮದ ಕಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುದುಗುಪ್ಪೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಒಂದು ವಾರ ಅತಿಯಾದ ಮಳೆಯಿಂದ ಮುದುಗುಪ್ಪೆ ಗ್ರಾಮದಲ್ಲಿ ಹಲವಾರು ಮನೆಗಳು, 3 ರಿಂದ 4 ಮನೆಗಳು ಮಳೆ ಹಾನಿಗೆ ಬಿದ್ದೋಗಿದ್ದಾವೆ. ಈ 2 ವರ್ಷದ ಅವಧಿಯಲ್ಲಿ ಯಾವುದೇ ವಸತಿಗಳು ಪಂಚಾಯಿತಿ ವ್ಯಾಪ್ತಿಗೆ ಯಾವುದೇ ವಸತಿಗಳು ಬಂದಿಲ್ಲ. ನಮ್ಮ ಶಾಸಕರು ಇದಕ್ಕೆ ಎಚ್ಚೆತ್ತುಕೊಂಡು ಮಳೆ ಹಾನಿಯಿಂದ ಅನಾಹುತವಾಗಿರುವ ಮನೆಗಳಿಗೆ ವಸತಿಗಳನ್ನು ಕಲ್ಪಿಸಿಕೊಡ್ಬೇಕು. ಅವರು ಗಮನ ಇಟ್ಟು ತಾಲೂಕಲ್ಲಿ ಈ ಮಳೆಹಾನಿ ಮನೆಗಳಿಗೆ ಪರಿಹಾರವನ್ನು ಕೊಡಿಸಿ ಹಾಗೆ ನಮ್ಮ ಜನಗಳಿಗೆ ವಸತಿಗಳನ್ನು ಕಲ್ಪಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಈ ಮನೆಗಳಂತೂ 2 ವರ್ಷದಿಂದ ಯಾವುದೇ ಮನೆ ಪಂಚಾಯಿತಿ ವ್ಯಾಪ್ತಿಗಳು ಬಂದಿಲ್ಲದೇ ಇರೋ ಕಾರಣ ಈ ಹಳೆ ಮನೆಗಳು ಹಾಗೆ ವಾಸದ ಮನೆಗಳು ಸುಮಾರು ಮನೆಗಳು ಬಿದ್ದೋಯ್ತವೆ. ಎಲ್ಲ ಗ್ರಾಮದಲ್ಲೂ, ಪ್ರತಿಯೊಂದು ಗ್ರಾಮದಲ್ಲೂ ಬಿದ್ದೋಯ್ತವೆ. ಅದನ್ನು ಒಂದು ಸ್ವಲ್ಪ ನೀವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಗ್ರಾಮಗಳಿಗೆ ಕಳಿಸಿ ಅದನ್ನು ಕಲೆ ಹಾಕಿ ಮನೆಗಳನ್ನು ಎಷ್ಟು ತರಬೇಕು ಅನ್ನೋದನ್ನು ಮೇಲ್ ಅಧಿಕಾರಿಗಳಿಗೆ ಸದನದಲ್ಲಿ ಮನವಿ ಮಾಡಿ. ಹಿಂದೆ BJP ಸರ್ಕಾರದಲ್ಲಿ ಮಳೆ ಹಾನಿ ಮನೆಗಳಿಗೆ 3 ರಿಂದ 5 ಲಕ್ಷ ಪರಿಹಾರ ಬರ್ತಿತ್ತು. ಇವಾಗ ಬರೀ 10,000 5,000 ಇದು ಬರ್ತಾಯಿದೆ. ಇದರಿಂದ ಯಾವುದೇ ಸಾರ್ವಜನಿಕರಿಗೂ ಇದರಿಂದ ಮನೆ ಕಟ್ಕೊಳ್ಳೋಕೆ ಆಗೋದಿಲ್ಲ. ಅದಕ್ಕೆ ತಾವುಗಳು ಇದನ್ನು ಮನವಿ ಮಾಡಿ ಅಧಿಕಾರಿಗಳಿಗೆ ಮನವಿ ಮಾಡಿ ವಸತಿಗಳನ್ನು ತಂದರೆ ಹೆಚ್ಚಿನದಾಗಿ ಬಹಳ ಅನುಕೂಲ ಆಗ್ತದೆ ಅಂತ ಈ ಮೂಲಕ ಕೇಳ್ಕೊ. ರಾತ್ರಿ ಸರಿ ಆವಾಗ ಹಿಂಗೆ ನೀರು ತುಂಬ ಓಡ್ತಾ ಇತ್ತು. ಗೋಡೆ ಬಿದ್ದು ಒಳಗಡೆ ಎಲ್ಲ ನೀರು ಬತ್ತಿತ್ತಾ? ನಮಗೆ ಸರ್ಕಾರದಿಂದ ಪರಿಹಾರ ತಂದ್ರೆ ಅಂಕನಹಳ್ಳಿ ಗ್ರಾಮದಲ್ಲಿ ಬಹುತೇಕ ಮನೆಗಳು